ನಮಸ್ಕಾರ ಸ್ನೇಹಿತರೆ. ಈ ಒಂದು ಶ್ರೀ ಒದ್ದಿಕೆರೆ ಕಾಲಭೈರವೇಶ್ವರ ರಥೋತ್ಸವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಲ್ಲಿ ಬರುವಂತಹ ಶ್ರೀ ಒದ್ದಿಕೆರೆಯ ಜಾತ್ರೆಯ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇದಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಸೊ ಅವುಗಳನ್ನು ವೀಕ್ಷಣೆ ಮಾಡಿ, ಆ ಒಂದು ವಿಡಿಯೋಗಳನ್ನು ಇಷ್ಟವಾದಲ್ಲಿ ಲೈಕು, ಶೇರು, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ಶ್ರೀ ಒದ್ದಿಕೆರೆ ಸಿದ್ದೇಶ್ವರನ ಒಂದು ಜಾತ್ರಾ ಮಹೋತ್ಸವ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಮುಂಬರುವಂತಹ ವಿಡಿಯೋಗಳು ಇರೋದರಿಂದ ಸೊ ಇದೊಂದು ಶಾರ್ಟಾಗಿ ಸಿಂಪಲ್ಲಾಗಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಈ ಒಂದು ಜಾತ್ರೆಯಲ್ಲಿ ಡ್ರೋನ್ ಶೂಟಲ್ಲಿ ವಿಡಿಯೋ ಮಾಡಿದ್ವಿ ಸ್ನೇಹಿತರೆ, ನಾವು ನಮ್ಮ ಸ್ನೇಹಿತರು ಶಿವು ಯಾದವ್ ಅವರ ಜೊತೆಗೆ. ಸೊ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳಲು ಮುಂದಿನ ವಿಡಿಯೋಗಳಲ್ಲಿ ಲೆಂತಿ ವಿಡಿಯೋ ಬರುವುದರಿಂದ ಈ ಒಂದು ಶಾರ್ಟಾಗಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಂಪೂರ್ಣವಾದಂಥ ವೀಕ್ಷಿಸಿ ಅಂತ ಹೇಳ್ತಾ ಸ್ನೇಹಿತರೆ, ನೋಡ್ತಾ ಇರ್ಬೋದು ಈ ಒಂದು ಜಾತ್ರೆಗೆ ಲಕ್ಷಾಂತರ ಜನರು ಭಕ್ತರು ಬಂದು ಈ ಒಂದು ಒದ್ದಿಕೆರೆ ಸಿದ್ದೇಶ್ವರನ ಒಂದು ರಥೋತ್ಸವನ ಮುಗಿದಿದೆ ಇವತ್ತಿನ ದಿನ. ಸೊ ಆ ಒಂದು ಮುಗ್ದಿರುವಂತಹ ಸುಂದರ ದೃಶ್ಯಗಳನ್ನು ಡ್ರೋನ್ ಶೂಟ್ ಮುಖಾಂತರ ನಿಮ್ಮ ಹತ್ರ ಹಂಚ್ಕೊಳ್ಳಲು ಮುಂದೆ ಬರ್ತಾ ಇದ್ದೇವೆ. ಸೊ ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ಗಾಗಿ ನಾವು ಕಾಯ್ತಾ ಇರ್ತೇವೆ ಸ್ನೇಹಿತರೆ. ಯಾಕೆಂದರೆ ನೀವು ಕೊಡುವಂತಹ ಒಂದು ಕಾಮೆಂಟು, ಲೈಕು, ಶೇರು, ಸಬ್ಸ್ಕ್ರೈಬು ಮುಂಬರುವಂತಹ ವಿಡಿಯೋಗಳು ಮಾಡೋದು ನಮಗೆ ಸಹಕಾರಿಯಾಗುತ್ತೆ. ಯಾಕಂದರೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಜನಸಾಗರವೇ ಹರಿದು ಬಂದಿರುವಂತಹ ದೃಶ್ಯಾವಳಿಗಳನ್ನು ಡ್ರೋನ್ ಶೂಟಲ್ಲಿ ಯಾವ ರೀತಿ ನೋಡಬಹುದು ಅನ್ನೋದ್ರ ಬಗ್ಗೆ ಆ ಒಂದು ಪ್ರಯತ್ನ ನಿಮ್ಮ ಮುಂದೆ ನಡೀತಾ ಇದೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಇದು ಮೊಬೈಲಲ್ಲಿ ತೋರಿಸ್ತಾ ಇದ್ದೇವೆ. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡುವ ಮುಖಾಂತರ ಮುಂಬರುವಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಹಾಗಾಗಿ ತಡ ಮಾಡೋದಕ್ಕೆ ಈ ಒಂದು ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಮುಂಬರುವಂತಹ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಸ್ನೇಹಿತರೆ, ನೋಡಿ ಈ ಒಂದು ಡ್ರೋನ್ ಶೂಟಲ್ಲಿ ಯಾವ ರೀತಿ ಜಾತ್ರಾ ಮಹೋತ್ಸವ ಹಾಗೂ ಡ್ರೋನ್ ಶೂಟಲ್ಲಿ ನೋಡುವಂತಹ ಸಂದರ್ಭಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ನಮಸ್ಕಾರ ಸ್ನೇಹಿತರೆ. ಮುಂಬರುವಂತಹ ವಿಡಿಯೋಗಳನ್ನು ನೋಡುವ, ಹಾಗಾಗಿ ಈ ಒಂದು ಸಿಂಪಲ್ ಆದಂತಹ ಒಂದು ವಿಡಿಯೋ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ತೇರು ಮುಖ್ಯವಾಗಿ ನೋಡುವುದಾದರೆ ಈ ಒಂದು ತೇರು 600 ವರ್ಷಗಳ ಒಂದು ಇತಿಹಾಸ ಹೊಂದಿದೆ ಎಂದು ಇಲ್ಲಿನ ಒಂದು ಸ್ಥಳೀಕರು ತಿಳಿಸಿದ್ದಾರೆ ಸ್ನೇಹಿತರೆ. ಈ ಒಂದು ತೇರಿಗೆ 4 ಚಕ್ರಗಳು ಕಲ್ಲಿನಿಂದ ಮಾಡಿದಂತಹ ತೇರಾಗಿದೆ ಸ್ನೇಹಿತರೆ. ಚಕ್ರಗಳು ಮಾತ್ರ ಕಲ್ಲಿನಿಂದ. ಹಾಗೂ ಈ ಒಂದು ಜಾತ್ರೆಯಲ್ಲಿ ಸುಮಾರು ಧಾನ್ಯಗಳನ್ನು ಈ ಒಂದು ತೇರಿಗೆ ಎಸೆಯುವಂತಹ ಪದ್ಧತಿ, ರೂಢಿ ಪದ್ಧತಿ ಇಲ್ಲಿದೆ ಸ್ನೇಹಿತರೆ. ಸೊ ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳು ತಾವು ಬೆಳೆದಂತಹ ಅಡಿಕೆ, ಜೋಳ ಹಾಗೂ ಮೆಣಸುಗಳನ್ನು ಇತ್ಯಾದಿ ಧಾನ್ಯಗಳನ್ನು ಈ ಒಂದು ತೇರಿಗೆ ಎಸೆಯುವಂತಹ ಪದ್ಧತಿ. ಈ ಒಂದು ಎಸೆದಂತಹ ಧಾನ್ಯಗಳನ್ನು ಹಾದಿಕೊಂಡು ತಾವು ಬಿತ್ತುವಂತಹ ಹೊಲಗಳಲ್ಲಿ ಬೆರಿಕೆ ಮಾಡಿಕೊಂಡು ಬಿತ್ತಿದರೆ ಆ ಒಂದು ಬೆಳೆ ಉತ್ತಮವಾಗಿ ಬರುತ್ತದೆ ಎಂಬುದರ ಬಗ್ಗೆ ಇಲ್ಲಿನ ಒಂದು ನಂಬಿಕೆ ಈ ಒಂದು ಭಕ್ತಾದಿಗಳಲ್ಲಿದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ಕಲ್ಲು ಚಕ್ರ ಆ ಒಂದು ಎಳಿತಿರುವಂತಹ ದೃಶ್ಯ, ಸಾಗುತ್ತಿರುವಂತಹ ತೇರನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಏಕೆಂದರೆ ನಾವು ಸುಮಾರು ಜಾತ್ರೆಗಳನ್ನು ನೋಡಿರುವಂತಹ ಸಂದರ್ಭ. ಸೊ ಮರದ ಗಾಲಿಗಳು, ಆದರೆ ಈ ಒಂದು ತೇರಿಗೆ ಕಲ್ಲಿನ ಗಾಲಿಗಳು ಎಂತಂದೇ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಮುಂಬರುವಂಥ ವಿಡಿಯೋಗಳನ್ನು ನೋಡಬೇಕೆಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.